ಆತ್ಮೀಯರೇ, ಇತ್ತೀಚಿನ ದಿನಗಳಲ್ಲಿ ದಾವಣಗೆರೆ ಎಲೆಕ್ಷನ್ ನೋಡ್ತಿರುವಾಗ ಮುಸ್ಲಿಮರು ಪರ್ಯಾಯವಾಗಿ ಚಿಂತಿಸಬೇಕಾದಂತಹ ಒಂದು ಅನಿವಾರ್ಯತೆ ಎದುರಾಗ್ತಿದೆ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಸುಮಾರು 40 ದಶಕಗಳ ಕಾಲ ಸಾಮನೂರು ಶಿವಶಂಕರಪ್ಪನವರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತಹ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಮುಸಲ್ಮಾನರು ನಿಯತ್ತಾಗಿ ಅದೇ ಅಭ್ಯರ್ಥಿ ಬಂದರು, ಯಾವುದೇ ಪಕ್ಷ ಬಂದರೂ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ವೋಟ್ ಹಾಕ್ತಾ ಇದ್ರು. ಇತ್ತೀಚೆಗೆ ಅವರ ಮರಣದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವಂತಹ ಎಲೆಕ್ಷನ್ ನಲ್ಲಿ ಆ ಸೀಟು 80% ಇರುವಂತಹ ಮುಸಲ್ಮಾನರಿಗೆ ಇಟ್ಟುಕೊಳ್ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅದಕ್ಕಾಗಿ ಜಮೀರ್ ಅಹಮದ್ ರವರು ಕೂಡ ತುಂಬ ಹೋರಾಟವನ್ನು ಮಾಡಿದರು. ಹೈಕಮಾಂಡ್ನಿಂದ ಬಂದಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾರವರ ಹತ್ರ ಧಾರ್ಮಿಕ ನಾಯಕರುಗಳ ಒತ್ತಡವಿದೆ, ಮುಸಲ್ಮಾನರಿಗೆ ಸೀಟು ಕೊಡಿ ಅಂತ ಹೇಳಿದರೆ, ಧಾರ್ಮಿಕ ನಾಯಕರುಗಳನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಬೇಡಿ, ನಾವು ಯಾರ ಬ್ಲ್ಯಾಕ್ ಮೇಲ್ಗೂ ಬಗ್ಗುವವರಲ್ಲ ಜಗ್ಗುವವರಲ್ಲ ಅಂತ ಹೇಳ್ತಾರೆ. ಅಂದರೆ ಓಟು ಬೇಕಾದಾಗ ಮುಸ್ಲಿಂ ನಾಯಕರು ಅಥವಾ ಧಾರ್ಮಿಕ ನಾಯಕರುಗಳ ಕೆಳಗಡೆ ಹೋಗ್ತಾರೆ, ಅವರ ಕಾಲ ಕೆಳಗೆ ಬೇಕಾದರೂ ಹೋಗ್ತಾರೆ, ಹುಡುಕಿ ಕೊಂಡು ಹೋಗ್ತಾರೆ. ಸೀಟು ಕೊಡಿ ಅಂತ ಕೇಳುವಾಗ ಯಾರಿಗೂ ನಾವು ಎದರಲ್ಲ, ಯಾರನ್ನು ನಾವು ಯಾರು ಮಾಡಲ್ಲ ಅಂತ ಹೇಳ್ತಾರೆ. ಏನ್ರಿ ಇದು? ಕಾಂಗ್ರೆಸ್ ಪಕ್ಷದ ಗುಲಾಮರೇನ್ರಿ ಮುಸಲ್ಮಾನರು? ಇನ್ನು ಅಹಿಂದ ನಾಯಕರೆನಿಸಿಕೊಂಡಿರುವಂತಹ ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಕೂಡ ಕುಟುಂಬ ರಾಜಕಾರಣಕ್ಕೇ ಕಾಂಗ್ರೆಸ್ ಪಕ್ಷ ಇರುವುದು ಎಂಬುದನ್ನು ಸಾಬೀತುಪಡಿಸಿದಂತೆ ಕಾಣಿಸ್ತಾ ಇದೆ. ಮುಸ್ಲಿಂ ನಾಯಕರೆನಿಸಿದವರೆಲ್ಲರೂ ಕೂಡ ಮುಸಲ್ಮಾನರ ಭಾವನೆಗೆ ಯಾವುದೇ ರೀತಿಯ ಬೆಲೆಯನ್ನು ಕೂಡ ಕೊಡದೆ 40 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಂತಹ ಮುಸಲ್ಮಾನರಿಗೆ ಯಾವುದೇ ಒಂದು ನಿಷ್ಠೆಯನ್ನು ತೋರಿಸದೆ ಮುಸ್ಲಿಂ ನಾಯಕರೆನಿಸಿದಂತಹ ರಾಜಕಾರಣಿಗಳು ಪಕ್ಷದ ಗುಲಾಮರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾಕೆಂದರೆ ಅವರವರ ಸೀಟುಗಳು, ಅವರವರ ಆ ಒಂದು ಅಧಿಕಾರ ಅವರವರಿಗೆ ಬೇಕು. ಮಾತನಾಡೋ ನಾನೇನು ಇತರ ಪಕ್ಷದ ಕಾರ್ಯಕರ್ತನೇನಲ್ಲ, ಕಾಂಗ್ರೆಸ್ನವನೇ, ಕಾಂಗ್ರೆಸ್ ಪಕ್ಷಕ್ಕೇ ಓಟ್ ಹಾಕಿದ್ದು. ಆದರೆ ಇತ್ತೀಚೆಗೆ ಪರ್ಯಾಯವಾಗಿ ಚಿಂತಿಸಬೇಕಂತಂದು ಅನಿವಾರ್ಯತೆ ನಮಗೆ ಎದುರಾಗ್ತಾ ಇದೆ. ಮುಸ್ಲಿಂ ಉಲಮಾಗಳಂದರೆ, ಧಾರ್ಮಿಕ ನಾಯಕರುಗಳಂದ್ರೆ ಬೆಲೆ ಇಲ್ಲ, ಮುಸ್ಲಿಂ ರಾಜಕಾರಣಿಗಳಿಗೂ ಬೆಲೆ ಇಲ್ಲ, ಮುಸ್ಲಿಂ ಮತದಾರನಿಗೂ ಬೆಲೆ ಇಲ್ಲ. ಮುಸಲ್ಮಾನರಂದ್ರೆ ಕಾಂಗ್ರೆಸ್ ಪಕ್ಷದ ಗುಲಾಮರಾಗಿರಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗಲಿಲ್ಲ ಅಂದರೆ ಬಿಜೆಪಿ ಬರುತ್ತೆ, ಬಿಜೆಪಿ ಬಂದರೆ ಮುಸಲ್ಮಾನರಿಗೆ ಅಪಾಯವಿದೆ ಎಂಬುದನ್ನು ಹೇಳಿ ನಮ್ಮನ್ನು ಈ ಥರ ಭಯಪಡಿಸುವಂಥ ಕೆಲಸ ಕಾರ್ಯಗಳು ನಡೀತಾನೆ ಇದೆ. ಮುಸಲ್ಮಾನರೇನು ಕಾಂಗ್ರೆಸ್ ಪಕ್ಷಕ್ಕೇ ಓಟ್ ಹಾಕ್ತೀನಿ ಅಂತ ಅಗ್ರಿಮೆಂಟ್ ಬರೆದುಕೊಂಡೇನು ಬಂದಿಲ್ಲ. ನಮ್ಗೆ ಕೂಡ ಪರ್ಯಾಯವಾಗಿ ಚಿಂತಿಸಬೇಕಾದ ಅವಕಾಶಗಳಿವೆ, ಅದರ ಅಗತ್ಯಗಳು ಎದುರಾಗ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ಮಾನ್ಯ ದಕ್ಷಿಣ ದಾವಣಗೆರೆಯ ಮತದಾರರಲ್ಲಿಂದು ಬೇಡಿಕೆ ಏನಂದರೆ, ಈ ಬಾರಿ ಅದು ಕಾಂಗ್ರೆಸ್ ಪಕ್ಷವನ್ನು ಮರುಚಿಂತಿಸುವಂಥ ಒಂದು ಸನ್ನಿವೇಶ ಎದುರಾಗಬೇಕು. ಪರ್ಯಾಯವಾಗಿ ಚಿಂತಿಸುವ ಯಾವುದೇ ಪಕ್ಷಕ್ಕೆ ಓಟ್ ಹಾಕಿ, ಇಂಥದ್ದೇ ಪಕ್ಷಕ್ಕೆ ಓಟ್ ಹಾಕಬೇಕಂತ ಹೇಳ್ತಾ ಇಲ್ಲ, ಯಾವುದೇ ಪಕ್ಷಕ್ಕೆ ಓಟ್ ಹಾಕಿ, ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಈ ಸಂದರ್ಭದಲ್ಲಿ ಗಳಿಸುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ.